ಎತ್ಕ ಬಂದಿದ್ದು ಅವರು ಕೊಡ್ತಿರೋದು ಇವನು ಅವ್ರನ್ನೇ ಎತ್ಕೊ ಬಂದಿದ್ದೆ ನಾನು. ರೀಟೇಕ್ ಮತ್ತೊಂದು ಹೊಸದು. ಈಗ ನೋಡಿ ಮತ್ತೆ ರೀಟೇಕಿಗೆ ರೆಡಿ ಆಯ್ತು. ಯಕ್ಷಿತ್ ಎಕ್ಸ್ಪೀರಿಯನ್ಸ್ ಇದೆ ರೀಟೇಕಲ್ಲಿ ಸಿಕ್ಕಾಪಟ್ಟೆ. ಇದನ್ನ ನೀನು ಹಿಂಗೆ ಕೊಡ್ತಾ ಇದೆಯಲ್ಲ ಎಡಿಟಿಂಗ್ ಮಾಡುವಾಗ ಇದನ್ನ ರಿವರ್ಸ್ ಮಾಡ್ಬೇಕು ನಾವೀಗ. ನೋಡಿ ಇವ್ರು ಕೊಡ್ತಿರೋದ್ರಿಂದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಮ್ಮನೂ ಮತ್ತು ದೊಡ್ಡಮ್ಮನೂ ಕಾಯಿ ಕೊಡೋಕೆ ಬಂದಿದ್ರಲ್ಲ, ಹಾಗಾಗಿ ಎಲ್ಲ ಕಾಯೆಲ್ಲ ಎತ್ತಿಟ್ಕೊಳ್ತಾ ಇದ್ದಾರೆ. ಹಾಗೆ ಇದು ನಮ್ಮನೆ ಸಿಬೆಣ್ಣು, ನಮ್ಮನೆ ಮರದ್ದು, ಕಲರೇ ಮರದ್ದು. ಎಷ್ಟು ದಪ್ಪ ಬಿಟ್ಟಿದೆ ಗೊತ್ತಾ, ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೂವು, ಹಣ್ಣು, ಕಾಯಿ ಏನೇನು ಕೊಡಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈಗ ಎಲ್ಲ ರೆಡಿ ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಶೋಭಾನ ಗಿಬ್ಬನ ಹೇಳ ಒಳ್ಳೇದಾಗಲಿ. ನಿಮ್ಮ ಕಡೆನೂ ಈಗಿನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಕಡೆನೂ ಇದೇ ಥರನ ತಿಳಿಸಿ. ಕೆಲವು ಕಡೆ ಹಾಗೆ ಸೀರಿಯಲ್ ಕೊಡೋದು, ಸೀರಿಯಲ್ ತೊಗೊಳ್ಳೋದು, ಸೀರೆ ಸೆರ್ಗಲ್ ಕೊಡ್ತಾರೆ, ಸೀರೆ ಸೆರ್ಗಲ್ ತಗೊಳ್ತಾರೆ, ಮರದಲ್ಲಿ ಹಾಕಿಲ್ಲ ಇರುತ್ತೆ. ನಮ್ಮ ಕಡೆ ಇದೇ ಪದ್ಧತಿ. ಅದೊಳ್ದೆಲ್ಲ ಜಾಸ್ತಿ ಮುಂಚೆ ಎಲ್ಲ ನಮ್ಮ ಅಮ್ಮಂಗೆ ಅವ್ರ ಅಣ್ಣಂದಿರು ಕಾಯಿ ಕೊಡೋಕ್ಕೆಲ್ಲ ಬರೋರಲ್ಲ, ಬರೀ ಮಾವಂದಿರು ಬರೋರು. ಅವಾಗ ಹಬ್ಬದ ದಿನವೇ ಬರ್ತಾಯಿದ್ರು ಯಾವಾಗ್ಲೂ. ಅವ್ರು ಬರೋರು ಬ್ಯಾಗಲ್ಲಿ ತಗೊಬಿಟ್ಟು ಬರೋರು. ನಮ್ಮಮ್ಮ ಅವ್ರು ಬರ್ತಿದ್ದಾಗೇ ಅದು ತೆಗೆದ್ಬಿಟ್ಟು ತಾಂಬಳೆಗೆ, ತಟ್ಟೆಗೆ ಎಲ್ಲ ಹಾಕಿ ದೇವ್ರ ಮುಂದೆ ಇಟ್ಬಿಡೋರು. ಆಮೇಲೆ ಮಾವಂದಿರಿಗೆ ಹಬ್ಬದ ದಿನ ಬಂದಿರ್ತಾರಲ್ಲ, ಊಟ ಅದೆಲ್ಲ ಕೊಟ್ಟು ಆಮೇಲೆ ಹೋಗುವಾಗ ನಾವು ಅದಕ್ಕೆ ಆ ಬ್ಯಾಗ್, ಖಾಲಿ ಬ್ಯಾಗ್ ಕೊಡಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಹೂವು, ಹಣ್ಣು, ಕಾಯಿ ಹೂವು ಅಥವಾ ಹಣ್ಣು ಕೊಟ್ಟು ಕಳಿಸ್ತೀವಿ. ಅಥವಾ ಎಣ್ಣೆ ತಿಂಡಿ ಏನಾದ್ರು ಮಾಡಿರ್ತಾರಲ್ಲ ಮನೇಲಿ, ಅಮ್ಮ ಅದು ಕೊಟ್ಟು ಕಳಿಸೋ ಅಭ್ಯಾಸ. ಈಗ ಫೋಟೋ ವೀಡಿಯೋಸ್ ಎಲ್ಲ ಬಂದಿರೋದ್ರಿಂದ ಎಲ್ಲ ಫೋಟೋಸ್ ತೆಕ್ಕೊಳ್ತಾರೆ ಕೊಡೋದು ತಗೊಳ್ಳುವಾಗ. ಹಾಗೆ ನಾವು ಕೂಡ ಅಷ್ಟೇ ಹಾಗೆ ತೆಕ್ಕೊಳ್ತಾ ಇದ್ದೀವಿ. ನಾನೇನು ನೋಡ್ಕೊಂಡು ಮುಂಚೆಯಿಂದ ಏನು ನೋಡ್ಕೊಂಡು ತಿಳ್ಕೊಂಡು ಬಂದಿದ್ದೀನಿ ಅದೇ ಥರ ನಾನು ಅಷ್ಟೇ. ನಾನು ನಮ್ಮ ಅತ್ತಿಗೆ ಕಾಯಿ ಕೊಡೋಕೆ ಹೋದಾಗಲೂ ಅಷ್ಟೇ ಒಂದು ತಟ್ಟೆ ಎಲ್ಲ ಬರುತ್ತಲ್ಲ, ತಟ್ಟೆಗೆ ಇದೆಲ್ಲ ಇಟ್ಬಿಟ್ಟು ಮತ್ತೆ ದೇವ್ರ ಮುಂದೆ ಇಟ್ಟು ನಮಸ್ತೆ ಮಾಡಿಕೊಂಡು ಬರೋದು. ಎತ್ಕ ಬಂದಿದ್ದು ಅವರು ಕೊಡ್ತಿರೋದು ಇವನು. ಅವ್ರನ್ನೇ ಎತ್ಕೊ ಬಂದಿದ್ದೆ ನಾನು. ಸೀರೆ ತಂದು ಕೊಟ್ಟಲ್ಲಿ ಇಟ್ಕೊಡೋ. ಮತ್ತೆ ರೀಟೇಕ್ ಮತ್ತೊಂದು ಹೊಸದು. ಗೌರಿ ಹಬ್ಬದ ದಿನ ಇದ್ದ ಬೆಳಗ್ಗೆನೆ ಹೋದ. ಅವತ್ತು ನನಗೆ ಸೀರೆ ತಂದು ಕೊಟ್ಟು ಹೋಗಿದ್ದ ಆಕ್ಚುಲಿ ಅವನು. ಈಗ ನೋಡಿ ಮತ್ತೆ ರೀಟೇಕಿಗೆ ರೆಡಿ ಆಯ್ತು. ಯಕ್ಷಿತ್ ಅಭ್ಯಾಸ ಇದಿದೆ, ಎಕ್ಸ್ಪೀರಿಯನ್ಸ್ ಇದೆ ರೀಟೇಕಲ್ಲಿ ಸಿಕ್ಕಾಪಟ್ಟೆ. ಅವನು ಫಿಲ್ಮ್ ಹಂಗೆ ಮಾಡಿದ್ದ. ಅಯ್ಯೋ ಕೈ ಕೊಡು, ಬಾರೋ ಕೊಡ್ಬಾರೋ. ಅವನು ಅವತ್ತ ನನಗೆ ಕೊಟ್ಟೋಗಿದ್ದ. ಹಂಗಾಗಿ ಸೀರೆ ನನ್ನ ಹತ್ರ ಇದ್ದ. ಇದನ್ನ ನೀನು ಹಿಂಗೆ ಕೊಡ್ತಾ ಇದೆಯಲ್ಲ ಎಡಿಟಿಂಗ್ ಮಾಡುವಾಗ ಇದನ್ನ ರಿವರ್ಸ್ ಮಾಡ್ಬೇಕು ನಾವೀಗ. ನೋಡಿ ಇವ್ರು ಕೊಡ್ತಿರೋದ್ರಿಂದ ರಿವರ್ಸ್ ಮಾಡ್ಬೇಕು ನಾವು ಕೊಡ್ತಿರಂಗೆ. ಒಳ್ಳೇದಾಗ್ಲಿ. ನಮ್ಮ ಅಣ್ಣ ತುಂಬಾ ಪ್ರೀತಿಯಿಂದ ಸಿನಿಮ್ಯಾಟಿಕ್ ಆಗಿ ಹೇಳ್ಬೇಕು. ತಮ್ಮ ಸಿನಿಮ್ಯಾಟಿಕ್ ಆಗಿ ಹೇಳ್ಬೇಕು. ನಮ್ಮ ತಮ್ಮ, ಇದು ನಮ್ಮ ದೊಡ್ಡಮ್ಮವ್ರು ತಗೊಬಂದಿರೋದು. ಹಣ್ಣು, ಕಾಯಿ ಎಲ್ಲ ಸೀರೆ ನನ್ನ ತಮ್ಮ ತಗೊಬಂದು ಕೊಟ್ಟೋಗಿದ್ದ. ಅವತ್ತೇ ಕೊಟ್ಟೋಗಿದ್ದೆ ನನಗೆ ಅವನು. ಅದು ನಾನು ಎತ್ತಿಟ್ಟಿದ್ದೆ. ಮತ್ತೆ ಈಗ ತಗೊಬಂದ್ಬಿಟ್ಟು ಹೆಂಗಿದ್ರು ಅವ್ರ ದೊಡ್ಡಮ್ಮವ್ರು ಕೊಡುವಾಗ ಎಲ್ಲ ಗಂಡು ಮಕ್ಳು ಕೊಡೋದಾಗ ಕೊಡು ಅಂತ ಇವನ್ ಕೈಲಿ ಕೊಡಿಸ್ತಾ ಇದ್ದಾರೆ. ಶಾರ್ಟ್ ಓಕೆ ಒಳ್ಳೇದಾಗ್ಲಿ. ಪಾಪ ನೋಡಿ, ನನ್ನ ಮಗಳಿಗೆ ಇವತ್ತು ಭರತನಾಟ್ಯ ಇದೆ. ಬಟ್ ಇದ್ರಲ್ಲಿ ಏನೇನು ಬಂದಿರುತ್ತಲ್ಲ, ಈ ಥರದ್ದು ನೋಡೋಕೆ ಖುಷಿ. ನಾವು ಅಷ್ಟೇ, ನಮ್ಮ ಅಮ್ಮನ ಅಣ್ಣಂದಿರು ಬರೋರು, ಅವ್ರಿಗೆ ಇದು ತಗೊಬರೋರು. ಈ ಬಾಕ್ಸ್ ಎಲ್ಲ ಮೊದಲು ಎತ್ತಿಟ್ಕೊಂಬಿಡು. ಎಲ್ಲ ಮಗಳು ಇದ್ರಲ್ಲಿ ಸಣ್ಣ ಸಣ್ಣ ಬಾಕ್ಸಸ್ ನೋಡಿ ನಮ್ಮ ಯಕ್ಷಿತ್ ಸೆಲೆಕ್ಷನ್ ಇದು ಸ್ಯಾರಿ. ನಾನು ನಮ್ಮ ಅಮ್ಮನಿಗೂ ಮತ್ತು ನಮ್ಮ ದೊಡ್ಡಮ್ಮಗೂ ಒಂದೊಂದು ಸೀರೆ ತಗೊಬಂದಿದ್ವಿ, ಕೊಡ್ಬೇಕು. ಇದು ಸೀರೆ ಹೇಗಿದೆ? ಮಗಳು ಟೈಮ್ ಆಯ್ತು. ಇದು ನಮ್ಮ ಚನ್ನಪುರ ದೊಡ್ಡಮ್ಮ ತಗೊಬಂದಿರೋದು. ಅಂದ್ರೆ ನನ್ನ ಮಗಳು ಅವ್ರನ್ನ ಹೂವು ಅಂತೇಳಿ, ಹಂಗಾಗಿ ಇದು ನನ್ನ ಮಗಳಿಗೆ. ನಮ್ಮ ಅಮ್ಮನ ಅಣ್ಣ ಒಬ್ರು ಮಂಜುಮಮ್ಮ ಅಂತ ಬರ್ತಾರೆ ಯಾವಾಗ್ಲೂ ಅಷ್ಟೇ. ಯಾವಾಗ್ಲೂ ನನಗೊಂದು ಡಜನ್, ನಮ್ಮ ಅಮ್ಮಗೊಂದು ಡಜನ್ ತಗೊಬರೋರು. ನನ್ನ ಮಗಳಿದ್ದಾಗ ನನ್ನ ಮಗಳಿಗೂ ಕೂಡ ತಗೊಬರೋರು. ಈ ಸರಿ ಅದೇ ನನಗೆ ಸಿಕ್ಕಿಲ್ಲ ಅಂತ ಕೊಡ್ಕೊಳ್ತಾರ ಮಂಜುಮಮ್ಮ. ಹೋಗೋ ಮಗಳಿಗೆ ಟೈಮ್ ಆಯ್ತು. ಇದು ನಾನು ನಮ್ಮ ದೊಡ್ಡಮ್ಮಂಗೆ ಮತ್ತೆ ನಮ್ಮ ಅಮ್ಮಂಗೆ ತಗೊಬಂದಿದ್ದೆ. ಇದು ನೋಡಿ, ಇದು ನಾನು ತಗೊಬಂದಿರೋ ಅಂತ ಸೀರೆ. ಅಂದ್ರೆ ನಮ್ಮ ಅಕ್ಕನ ಸೆಲೆಕ್ಷನ್ ಎಲ್ಲ. ನನಗೆ ಸೀರೆ ತಗೊಂಡಷ್ಟು ಗೊತ್ತಿಲ್ವಲ್ಲ, ಹಾಗಾಗಿ ಇದು ನಮ್ಮ ದೊಡ್ಡಮ್ಮಂಗೆ. ಕೊನೆಗೆ ಹೋಗೋದು ಅಕ್ಕ ತಂಗಿ ಮಾತಾಡ್ಕೊಂಡು ಯಾವ್ದೇ ಸೆಲೆಕ್ಟ್ ಚಿಕ್ಕಿಗೆ ಕೊನೆಗೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ. ಚಿಕ್ಕಿ ಯಾವ ಚಿಕ್ಕಿ? ಇದು ಅಮ್ಮಂಗೆ. ಓಪನ್ ಮಾಡ್ಬೇಕು. ಇದು ಈ ಕಲರ್ ದೊಡ್ಡಮ್ಮಂತ ಹೊಸರಿದಾವೆ. ಇಲ್ಲ, ಚಿಕ್ಕಿಗೆ ಇಷ್ಟ ಅನ್ಬಿಟ್ಟು ಅವ್ರ ಹತ್ರ ಇದೆ. ಯಾವಾಗ್ಲೂ ಅಷ್ಟೇ, ನಮ್ಮ ಮನೇಲಿ ಇಬ್ರಿಗೆ ಸೀರೆ ತಗೊಬಂದ್ರೆ ಇವ್ರಿಬ್ಬರದ್ದು ಇದೇ ಗೋಳು. ಇವ್ರಿಬ್ಬರದು ವೆಡ್ಡಿಂಗ್ ಆನಿವರ್ಸರಿ ಒಂದೇ ದಿನ ಆಗಿದ್ದು. ನಮಗೂ ಸೀರೆ ತೆಗುವಾಗ ಯೋಚನೆ ಆಗ್ಬಿಡುತ್ತೆ, ಯಾವ ತೆಗುವ ಅದಕ್ಕೆ ಒಂದೇ ತರ ತೆಗೋಣ ಅಂತ ಯೋಚನೆ ಮಾಡೋದು. ಇದು ಕಲರ್ ಇರ್ಲಿಲ್ಲ. ಚೆನ್ನಾಗಿದೆ. ನಾನು ಆಕ್ಚುಲಿ ವಿಡಿಯೋದಲ್ಲಿ ನೋಡೋಕ್ಕಿಂತ ತುಂಬಾನೇ ಚೆನ್ನಾಗಿದೆ. ಇದು ನಮ್ಮಮ್ಮಂಗೆ ನಾನು ನಮ್ಮ ಅಕ್ಕ ಸೇರಿ ಕೊಡಿಸ್ತಾ ಇರೋದು. ಇದು ನಮ್ಮ ದೊಡ್ಡಮ್ಮಂಗೆ ನಾನು ಕೊಡಿಸ್ತಾ ಇರೋದು. ಮತ್ತೆ ನಮ್ಮ ಅಕ್ಕ ಬೇರೆ ದೊಡ್ಡಮ್ಮ ಕೊಟ್ಟು ಕಳ್ಸಿದ್ದಾರೆ. ನಮ್ಮ ಅಣ್ಣ ಅದನ್ನು ಕೊಂಕ್ ಮಾತಾಡ್ಬಿಟ್ಟು ಇಸ್ಕೊ ಹೋಗಿದ್ದಾರೆ. ಕೊಟ್ಬಿಟ್ಟು ಆ ಕೈ ಕೊಟ್ಟಾದ್ಮೇಲೆ, ಕವಿ ನೀನ್ ಯಾವಾಗ್ಲೂ ಹುಟ್ಟಿದ್ ನೋಡ್ದೆ ಕಣ.
ನಮ್ಮ ಅಣ್ಣ ಇದ್ದ ನಾನು ಯಾವಾಗ್ಲೂ ಹಿಂಗಿದೆ, ಏನ್ ಮಾಡಿದ್ರು ಅಷ್ಟೇ, ಚಿಕ್ಕದ್ರಲ್ಲಿ ಅವಳಿಗೂ ಅಷ್ಟು ನಮಗಿಷ್ಟು ಅಂತ ಹೇಳ್ಬಿಟ್ಟು ಹೊಡಿಸ್ಕೊಳ್ಳೋದು ನಮ್ಮ ಮನೆಯಕ್ಕನ ಕೈಲಿ. ಇದು ರೆಡ್ ಮತ್ತೆ ಪರ್ಪಲ್ ಮಳಿ ಸಖತ್ತಾಗೈತ್ ಕಣಮ್ಮ. ಸಖತ್ತಾಗೈತೆ ಅಂತ ತುಂಬಾ ಚೆನ್ನಾಗಿದೆ ಕಲರ್. ಅಲ್ಲ ಇದು ಮಾತ್ರ ಚೇಂಜ್ ಆಗೈತೆ. ಇದು ಬ್ಲೌಸ್ ಪೀಸ್ ರೆಡ್. ನಮ್ಮ ಎಕ್ಸಿಟ್ ಕ್ಯಾಮ್ರಾ ಇಟ್ಕೊಂಡಿರೋದು ಅವ್ನು ಶೇಕ್ ಮಾಡ್ತಿದ್ದಾನೆ ತುಂಬಾ. ಬ್ಲೌಸ್ ಪೀಸ್ ಸೆರಗು. ಇದು ನೋಡಿ ವೆಲ್ವೆಟ್ ನಮ್ಮಮ್ಮ ಕೊಟ್ಟಿದ್ದಂಥದ್ದು ಬಳೆ ಇದೆ. ಹೌದಾ, ಚೆನ್ನಾಗಿದೆ. ಅದೇ ಅನ್ಕೊಂಡೆ ನಮ್ಮ ಪಪ್ಪ ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ, ನಮ್ಮ ಅಮ್ಮಂಗೆ ಗೊತ್ತಾಗಲ್ಲ. ಇದು ನಂಗೆ ತುಂಬ ಇಷ್ಟ ಆಯಿತು, ಒಳ್ಳೆ ಕಲರ್ ಇದೆ. ಏನು ಇನ್ನೊಂದು ಬಾಕ್ಸ್ ತಗೊಂಡು ಕೊಟ್ಟಿದ್ದು. ಹಾಂ, ಇದು ಸ್ಯಾರಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ದಮ್ಮ. ನೋಡಿ ಕೋಡ್ ಬಳೆ ಮಾಡ್ಕೊಬಂದಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕಟಮ್ ಅಂದಂಗೆ. ಈ ಕಡೆ ಗರ್ಜಿಕಾಯಿ, ಹಾಗೆ ಒಬ್ಬಿಟ್ಟು ತೊಗೊಬಂದಿದ್ದಾರೆ. ಈ ಸರಿ ಅಮ್ಮನೇ ಮಾಡ್ಕೊಬಂದಿರೋದು, ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದರೆ ಯಾವಾಗಲೂ ಅಮ್ಮ ನಾನು ಒಟ್ಟಿಗೆ ಸೇರ್ ಮಾಡ್ತಾ ಇದ್ದಿದ್ದು. ಒಂದೊಂದು ಸರಿ ಚೆನ್ನಾಗಿ ಬರ್ತಾಯಿತ್ತು, ಒಂದೊಂದು ಸರಿ ಚೆನ್ನಾಗಿ ಬರ್ತಾ ಇರಲಿಲ್ಲ. ಇದೆಲ್ಲ ನಮ್ಮ ದೊಡ್ಡಮ್ಮ ಮಾಡ್ಕೊಬಂದಿರೋದು. ನಿಪ್ಪಿಟ್ಟು, ಕೋಡ್ಬಳೆ, ಗರ್ಜಿಕಾಯಿ, ಮತ್ತು ನನಗಿಷ್ಟ ಚಿಗ್ಲುಂಡೆ ಅದು, ಮತ್ತು ರವೆ ಉಂಡೆ. ನನಗೆ ರವೆ ಉಂಡೆ ಏನು ಮೊದಲಿಂದನೂ ಅಷ್ಟು ಇಷ್ಟ ಇಲ್ಲ. ನಂಗೆ ಸ್ವೀಟ್ಸಲ್ಲಿ ತುಂಬ ಇಷ್ಟಪಡೋದು ಒಬ್ಬಿಟ್ಟು ಒಂದೇ. ಹಾಗೆ ಇದು ನಮ್ಮನೆಯದು ಮೊದಲೇ ಹೇಳಿದಾಗೆ ತುಂಬ ಚೆನ್ನಾಗಿರುತ್ತೆ. ಬಿಳಿ ಸೀಬೆಹಣ್ಣು ಇದು ನಮ್ಮನೆಯವರಿಗೆ ತುಂಬ ಇಷ್ಟ, ಯಾವಾಗಲೂ ತುಂಬ ತಿಂತಾ ಇರ್ತಾರೆ. ಹಾಗಾಗಿ ನಮ್ಮ ಮನೆಯವರಿಗೆ ಅಂತಲೇ ನಮ್ಮಮ್ಮ ತೊಗೊಬಂದಿರೋದು ಸೀಬೆಕಾಯಿ. ಹಾಗೆ ಎಲ್ಲ ಕೊಟ್ಟಾಯಿತು, ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ದು. ಎಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ನೆಲ್ಲ ಅಮ್ಮ ಎಲ್ಲ ತೊಗೊಬಂದು ಮಾಡಿಸ್ತಾ ಇದ್ದಾರೆ. ನಮ್ಮ ಯಕ್ಷಿತ್ ಹೀಗೆ ಕೂತ್ಕೊಂಡು ಪುರಾಣ ಹೊಡಿತಿದ್ದಾನೆ. ನಮ್ಮ ದೊಡ್ಡಮ್ಮ ಹಾಗೆ ಗಣಕೆ ಸೊಪ್ಪು ಕಿತ್ಕೊಬಂದಿದ್ರು ಬರುವಾಗ, ಅದು ಪಲ್ಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ರು. ಚೆನ್ನಾಗಿರುತ್ತೆ, ಏನಿಲ್ಲ, ಬರೀ ಟೊಮೊಟೊ ಈರುಳ್ಳಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲು. ಹಾಗೆ ಇದು ಅಷ್ಟೇ, ನಿಂಬೆಹಣ್ಣು, ದಪ್ಪ ನಿಂಬೆಹಣ್ಣು ನಮ್ಮ ದೊಡ್ಡಮ್ಮ ತೊಗೊಬಂದಿರೋದು, ಅವ್ರ ಮನೇಲಿ ಬೆಳೆದಿರೋ ಅಂಥದ್ದು. ಎಷ್ಟು ದಪ್ಪ ಬಿಟ್ಟಿದೆ ನೋಡಿ, ನೋಡೋಕೆ ಚಿಕ್ಕದಾಗ ಕಾಣಿಸ್ತಿದೆ, ಬಟ್ ಇನ್ನೂ ದಪ್ಪ ಇದ್ದು ನೋಡಿ. ಹಳ್ಳುಡಿ ಅಮ್ಮ ಊರಿಂದ ಬರುವಾಗ ತೊಗೊಬಂದ್ರು, ನನಗಿಷ್ಟ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ತಿಂದ್ಬಿಟ್ಟು ಮಾತಾಡೋಕ್ಕಾಗಲ್ಲ, ಅಂದರೆ ಗಂಟ್ಲಿಗೆಲ್ಲ ಸಿಗಾಕೊಳ್ಳುತ್ತೆ. ಕ್ಲೀನಾಗಿ ತಿನ್ನಬೇಕು, ನಿಧಾನವಾಗಿ. ನಮ್ಮ ಕಡೆ ಇದನ್ನು ಗಣಪತಿಗೆ ಇಷ್ಟ ಅಂತ ಮಾಡ್ತೀವಿ ಈ ಗೌರಿ ಹಬ್ಬದಲ್ಲಿ. ಅಂದರೆ ಏನಿರಲ್ಲ, ಭತ್ತ ಬೆಳಿತೀವಲ್ಲ, ಆ ಭತ್ತನೇ ಮರಳಿಗೆ ಹಾಕಿ ಹುರಿದಾಗ ಪುರಿ ಆಗುತ್ತೆ. ಆ ಪುರಿನೇ ಮತ್ತು ಪೌಡ್ರ್ ಮಾಡ್ಕೊಂಡು ಅದಕ್ಕೆ ಬೆಲ್ಲ, ಒಂದು ಸ್ವಲ್ಪ ಪುಟ್ಟಳು, ಅಮ್ಮ ಇನ್ನೇನೇನು ಹಾಕ್ತಾರೋ ಎಲ್ಲ ಹಾಕಿ ಮಿಕ್ಸ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಆಯ್ತಲ್ಲ, ಹೊರಗಡೆ ಕೂತ್ಕೊಂಡು, ಒಳಗಡೆ ಸೆಕೆ ಅಂತ ಹೇಳಿ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಒಳ್ಳೆ ಗಾಳಿ ಬರ್ತಾಯಿದೆ ಮಾತ್ರ. ನನಗಂತೂ ಈ ಟೈಮು ಹಿಂಗೆ ಗಾಳಿ ಬರುವಾಗ ಹೊರಗಡೆ ಕೂತ್ಕೊಂಡು ಚಾಪೆ ಹಚ್ಕೊಂಡು ಪುರಾಣ ಓದೋದು ಅಂದರೆ ಭಯಂಕರ ಇಷ್ಟ ನನಗೆ. ಹಾಗಾಗಿ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅದ್ರಲ್ಲಿ ನನ್ನ ಮಗಳು ಹಂಗೆ ಫ್ರೀಯಾಗಿ ಮಾತಾಡೋಕೆ ಬಿಡಲ್ಲ. ಅಜ್ಜಿ ಅವರೆಲ್ಲ ಬಂದಿರ್ತಾರಲ್ಲ, ಅಜ್ಜಿ ಹಂಗೆ ಅವ್ವ ಹಿಂಗೆ ಅದು ಇದು ಅಂದ್ಕೊಂಡು ಒಳಗಡೆಯಿಂದ ತೊಗೊಬರೋದು ಸಾಮಾನೆಲ್ಲ. ಇದು ನಮ್ಮನೆಯವರು ಹಾಗೆ ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಹೋಗಿ ಬರುವಾಗ ತೊಗೊಬಂದಿದ್ರದ್ದು. ಚೆನ್ನಾಗಿದೆ ನೋಡಿ, ಮಕ್ಕಳಿಗೆ ಆಟ ಆಡೋಕ್ಕೆ. ನನಗೆ ಅದು ತುಂಬ ಇಷ್ಟ ಆಯಿತು, ಶೋಗಿಡ್ಬೋದು. ಹಾಗೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ವಲ್ಲ, ಮಳೆ ಮೋಡ ಬೇರೆ ಆಗಿಬಿಟ್ಟಿತ್ತು. ಜೋರು ಮಿಂಚು ಗಾಳಿ ಎಲ್ಲ ಬರ್ತಾ ಇತ್ತು. ಹಾಗೆ ಎಲ್ಲ ಲಾಸ್ಟಿಗೆ ಊಟ ಮಾಡಿಕೊಂಡು ಮಾತಾಡಿಕೊಂಡು ಎಲ್ಲ ಹಾಗೆ ಮಲ್ಕೊಂಡು ನೋಡಿ ಎಷ್ಟು ಜೋರು ಮಳೆ ಬರ್ತಾಯಿದೆ ಅಂತ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.